ಯಾಕವ್ವ ಸಿಟ್ಟು ಬೇಕೇ ಬೇಕು ಬೇಕೇ ಬೇಕು ಆಯಗಳ ಬೇಸಿಗೆ ರಜೆ ವೇತನ ತಡೆಯಿಂದ ಶಿಕ್ಷಣ ಇಲಾಖೆಗೆ ಬೇಕೇ ಬೇಕು ಆಯಗಳ ವೇತನ ಹೆಚ್ಚಿಸಿದ ಶಿಕ್ಷಣ ಇಲಾಖೆಗೆ ಆಯಗಳ ವೇತನ ಹೆಚ್ಚಿಸಿದ ಶಿಕ್ಷಣ ಇಲಾಖೆಗೆ ಆಯಗಳಿಗೆ ಶಿಕ್ಷಣ ಇಲಾಖೆಗೆ ಬೇಕೇ ಬೇಕು ಬೇಕೇ ಬೇಕು ಕೇಳ್ತಾ ಇದ್ದೀವಿ. ನಾವೇನಂದ್ರೆ ಆಯಗಳ ಸಂಘಟನೆ ರಾಜ್ಯ ಕಾರ್ಯದರ್ಶಿ ಜಯಶ್ರೀ ಊಟಿ ಅಂತ. ಈಗ ನಮ್ಮ ಆಯಗಳಿಗೆ ಬೇಸಿಗೆ ಸಂಬಳ ತಡೆ ಹಿಡಿದಿದ್ದಾರೆ 23 ಆಮೇಲೆ ನಮ್ಮ ಆಯಗಳಿಗೆ ಪಿಂಚಣಿ ಕೊಡ್ತೀವಿ ಅಂತ ಹಳೆ ಪಿಂಚಣಿ ಜಾರಿ ಮಾಡಿದ್ರು, ಅದನ್ನು ಕೊಟ್ಟಿಲ್ಲ. ಆಮೇಲೆ 17,000 ರೂಪಾಯಿ ಸ್ಕೇಲು 27,000 ರೂಪಾಯಿ ಸಂಬಳ ಹೆಚ್ಚಿಸ್ತೀವಿ ಅಂತ ಹೇಳಿ 1 ವರ್ಷದಿಂದ ಹೇಳಿದ್ರು, ಅದನ್ನೂ ಇಲ್ಲ. ಆಮೇಲೆ ನಾವು ಕನಿಷ್ಠ ವೇತನ 64,000 ರೂಪಾಯಿ ಅದು ಕೊಡ್ಬೇಕು, ಧಾರವಾಡ ಹೈಕೋರ್ಟ್ ಆರ್ಡರ್ ಆಗಿದೆ, ಅದನ್ನು ಕೊಟ್ಟಿಲ್ಲ. ಆಮೇಲೆ ಇದೇ 3 ತಿಂಗಳಿಂದಗಡೆ ಇದೇ ಹೋರಾಟ ಮಾಡಿದ್ದೆ ನಾನು. ಮಾಡಿದಾಗ ಸರ್ಕಾರದ ಕಾರ್ಯದರ್ಶಿ ಅವ್ರು ಬಂದು ಹೇಳಿದ್ರು, ಇಲ್ಲ ನಾವು ಮಾಡಿಕೊಡ್ತೀವಿ, ನೀವು ಈಗ ಚಳವಳಿ ಹಿಂದಕ್ಕೆ ತಗೊಳ್ರಿ ಅಂತ ಹೇಳಿದ್ರು, ತಗೊಂಡ್ವಿ. ಆಮೇಲೆ ಎಷ್ಟೋ ಜನ ಕೆಲಸ ಮಾಡಿ ಸತ್ತೋಗ್ಬಿಟ್ರು. ನಮ್ಮ ಆಯಗಳಿಗೆ ನ್ಯಾಯ ಏನಂತಂದ್ರೆ ನಮ್ಮ ಆಯಗಳು ಸತ್ತೋಗ್ತಾ ಇದ್ದಾರೆ. ಈ ಸರ್ಕಾರಕ್ಕೆ ಕೇಳಿ ಸತ್ತೋಗತ್ತಾರ. ಆಮೇಲೆ ಎಲ್ಲೆಲ್ಲೋ ಘೋಷಣೆ ಮಾಡ್ತಾರ, 5 ಲಕ್ಷ ಕೊಡ್ತೀವಿ, 10 ಲಕ್ಷ ಕೊಡ್ತೀವಿ, ಎಕ್ಸ್ಟೆಂಟ್ ಆದವ್ರಿಗೆ ಕೊಡ್ತೀವಿ ಅಂತ ಹೇಳ್ತಾರ. ನೀವು ನಮ್ಮ ಆಯಗಳು ಸತತ 40 ವರ್ಷಗಳ ಕಾಲ ಶಾಲೆಯಲ್ಲಿ ಕೆಲಸ ಮಾಡಿದ್ದಾರೆ. ನಿಮ್ಮ ಟೈಲರ್ ತೊಳೆದಿದ್ದಾರೆ, ನಿಮ್ ಟೇಬಲ್ ಒರೆಸಿದ್ದಾರೆ, ನಿಮ್ಮ ಮಕ್ಕಳಿಗೆ ಊಟ ಮಾಡಿಸಿದ್ದಾರೆ, ನೀವು ಬುತ್ತಿ ಮಾಡಿಕೊಟ್ಟಿದ್ದಾರೆ, ಎಲ್ಲಾನು ಮಾಡಿದ್ದಾರೆ ಇಲ್ಲಿವರೆಗೂ. ಆಗ ಮಾಡಿಸ್ಕೋಬೇಕಾದ್ರೆ ತಾತ್ಕಾಲಿಕ ಅಂತ ಗೊತ್ತಾಗಿಲ್ಲ ನಿಮಗೆ, ಈಗ ತಾತ್ಕಾಲಿಕ ಅಂತ ಗೊತ್ತಾಗತೈತಿ ನಿಮಗೆ. ತಾತ್ಕಾಲಿಕ ಅಂದ್ರೆ ಸರ್ಕಾರದಾಗ ಎಷ್ಟು ವರ್ಷ? 1 ವರ್ಷ 2 ವರ್ಷ 40 ವರ್ಷ ವಯಸ್ಸಿರೋವರೆಗೂ ತಾತ್ಕಾಲಿಕ ಅಂತಂದ್ರೆ ಮತ್ತೆ ಪರ್ಮನೆಂಟ್ ಯಾವ್ದು? ನಿಮ್ಮ ಇಲಾಖೆ ಒಳಗ ಪರ್ಮನೆಂಟ್ ಯಾವ್ದು ನೌಕರಿ ನಿಮ್ದು? ಎಲ್ಲಾ ಫ್ರೀ ಗ್ಯಾರಂಟಿಗಳನ್ನ ಮಾಡಿ ಜನರ ಹೊಟ್ಟೆ ಮೇಲೆ ಹೊಡಿತಾ ಇದ್ರಿ ನೀವು. ಬಂದು ನೋಡ್ರಿ, ನಾವು ಓಟ್ ಹಾಕಿ ನಿಮ್ಮನ್ನ ಮೇಲ್ ಕುಂದಿರ್ಸಿವಿ, ನಾವು ಬೀದಿ ಕುಂತೀವಿ, ನಿಮ್ಮನ್ನ ಓಟ್ ಹಾಕಿ ನೀವು AC ಒಳಗೆ ಕುತ್ಕೊಂಡ್ರೆ. ಇವತ್ತು ನಮ್ಮ ಆಯಗಳು ಈಗ ನೋಡ್ರಿ ಬೀದಿ ಒಳಗೆ ಬಂದು ಕುತ್ಕೊಂಡ್ರ. ನಿಮ್ಗೆಲ್ಲ ಓಟ್ ಹಾಕಿ ನೀವು ಏನೋ ಸರ್ಕಾರ ಒಳ್ಳೆ ಕೆಲಸ ಮಾಡುತ್ತಂತ ಎಲ್ಲಾ ಫ್ರೀ ಗ್ಯಾರಂಟಿಗಳನ್ನ ಮಾಡಿ ಸಾಲ ಮಾಡಿ ಈಗ ನಮ್ಮ ಆಯಗಳಿಗೆ ಹೊಟ್ಟೆ ಮೇಲೆ ಹೊಡಿತಾ ಇದ್ದೀರಾ ನೀವು. ನಮ್ಮ ಆಯಗಳು ಓಟ್ ಹಾಕಿ ನಿಮ್ಮನ್ನ ಮೇಲೆ ಮುಖ್ಯಮಂತ್ರಿ, ಶಿಕ್ಷಣ ಮಂತ್ರಿ ಎಲ್ಲಾ ಮಾಡಿ ಕುಡ್ಸಿದ್ರು. ಆದ್ರೆ ನಮ್ಮ ಆಯಗಳು ಬೀದಿಗೆ ತಂದು ನಿಲ್ಸಿರ ನೀವು. ಇವತ್ತ ಬೀದಿ ಕುಂತ್ಕೊಂಡ್ರೆ ನಮ್ಮ ಆಯಗಳು ಕೊಡ್ರಿ ಅಂತ ಭಿಕ್ಷೆ ಇಟ್ಟಿದ್ದೀರಾ. ಅಲ್ಲಿ ನಾವು 10 ಲಕ್ಷ ಕೊಡ್ತೀವಿ, 20 ಲಕ್ಷ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಾ ನೀವು. ಇಲ್ಲಿ ಬಂದು ನೋಡ್ರಿ ನಮ್ಮ ಆಯಗಳನ್ನ, ಯಾವ ವಯಸ್ಸಿದೆ ಇವ್ರಿಗೆ ಬಂದು ಕೇಳಕ, ಎಷ್ಟು ವಯಸ್ಸಿದೆ ಇವರಿಗೆ, ಏನ್ ವಯಸ್ಸಿದೆಯಾ ನೀವು ಬಂದು ಕೇಳಕ. ಆಮೇಲೆ ಮೇಲ್ವಿಚಾರಕರನ್ನ ಕಳಿಸ್ತೀರಾ, ಅಲ್ಲಿ ಒಳಗಡೆ ಕರೀತೀರಾ, 4 ಮಂದಿ ಬರ್ರಿ ನೀವು ಅಂತ. ಆಯ್ತು, ಅದನ್ನ ಮೇಲ್ವಿಚಾರಕರು ಬಂದು ನಮ್ಮನ್ನ ಕರೀತಾರೆ, ಒಳಗಡೆ ಹೋಗ್ತೀವಿ. ನೀವ್ ಯಾರ ಸಂಘಟನೆಯವ್ರು ಮಾತಾಡ್ಬೇಡಿ, ನಮ್ಮ ಆಯಗಳು ಮಾತಾಡ್ಲಿ ಅಂತ ಹೇಳ್ತಾರೆ. ಆಯ್ತು, ಅಷ್ಟೇ, ಚಳವಳಿಯಿಂದ ತಗೋರಿ, ನಾವು ಬಿಡುಗಡೆ ಮಾಡ್ತೀವಿ. ಯಾವ್ದು ಬಿಡುಗಡೆ ಮಾಡಿಲ್ಲ ಸರ್. ಆಯಗಳಿಗೆ ಯಾವ್ದು ಇಲ್ಲಿಂದ 1 ರೂಪಾಯಿ ಸರ್ಕಾರದಿಂದ 1 ರೂಪಾಯಿ ಇದು ಇಲ್ಲ. ಈ 64,000 ರೂಪಾಯಿ ಸಲುವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತ ಹೇಳ್ತೆ ಸರ್ಕಾರ. ನಾಚಿಗೆ ಬರ್ಬೇಕು ಸರ್ಕಾರಕ್ಕ. ಅದೇ 64,000 ರೂಪಾಯಿ ನಮ್ಮ ಆಯಗಳಿಗೆ ದೊಡ್ಡ ಮೊತ್ತ ಅದ. ಇವತ್ತು 64,000 ರೂಪಾಯಿ ದೊಡ್ಡ ಮೊತ್ತ ಅದ. ಅವ್ರು ಸುಪ್ರೀಂ ಕೋರ್ಟ್ ಹೋಗ್ತೀವಿ, ಅಲ್ಲಿ ಹೋಗ್ತೀವಿ ಅಂತ ಆಯಗಳ ಮೇಲೆ ಚಾಲೆಂಜ್ ಮಾಡ್ತಾರಲ್ರಿ. ಸರ್ಕಾರಕ್ಕೆ ನಾಚಿಗೆ ಬರ್ಬೇಕಲ್ಲ ನಿಮಗೆ? ಸರ್ಕಾರಕ್ಕೆ ನಾಚಿಗೆ ಐತೆ ಒಂದ್ ಸ್ವಲ್ಪ ಆದ್ರೆ. ಇಷ್ಟು ವಯಸ್ಕರನ್ನ ತಂದು ಇಲ್ಲಿ ಕುಡಿಸಿರಿ ನೀವು ನಾಚಿಗೆ ಬರ್ಬೇಕು ನಿಮಗೆ. ನಮಗೆ ಆಗ್ರಹ ಏನಂದ್ರೆ ಸರ್, ರಿಟೈರ್ಮೆಂಟ್ ಆದವರಿಗೆ ಹಳೆ NPS ಜಾರಿ ಮಾಡ್ಬೇಕು ಸರ್. ಪಿಂಚಣಿ ಅರೇರ್ಸ್ ಬರ್ಬೇಕು. ಆಮೇಲೆ 27,000 ರೂಪಾಯಿ ಸಂಬಳ ಜಾಸ್ತಿ ಮಾಡಬೇಕು. ಆಮೇಲೆ ಧಾರವಾಡ ಹೈಕೋರ್ಟ್ ಇಂತ್ರ ಒಂದು ಆರ್ಡರ್ ಆಗಿದೆ ಸರ್, ಕನಿಷ್ಠ ವೇತನ ಇವ್ರಿಗೆ 64,000 ರೂಪಾಯಿ ಅರಿಯರ್ಸ್ ಕೊಡ್ರಿ ಅಂತ ಹೇಳಿ. ಅದನ್ನ ಜಾರಿಗೆ ತರ್ಬೇಕು ಸರ್. ಇವು ನಮ್ಮ ಬೇಡಿಕೆಗಳು. ಆಮೇಲೆ ಕೆಲಸಗಿದ್ದಂತ ಮರಣ ಹೊಂದಿದಂತ ಆಯಗಳು ಕೆಲಸಲ್ಲೇ ಸತ್ತೋಗ್ಬಿಟ್ರು ಸರ್. ಅವ್ರಿಗಂತೂ ಏನು ಇಲ್ಲೇ ಇಲ್ಲ. ಆಮೇಲೆ ಅವ್ರ ಹತ್ರ ಸಂಬಂಧಿಕರು ಯಾರು ಕೆಲ್ಸಕ್ಕೂ ತಗೊಂಡಿಲ್ಲ. ಇವು ನಮ್ಮ ಎಲ್ಲಾ ಬೇಡಿಕೆಗಳದಾವ್. ಈ ಬೇಡಿಕೆ ಇಡೋರವರೆಗೂ ನಾವಂತೂ ಎದ್ದೇಳಂಗಿಲ್ಲ. ಇದು ಬರೇ ಯಾಕಂದ್ರೆ 5 ವರ್ಷದಿಂದ ಬರೋದು, ಬರೇ ಮನವಿ ಕೊಡೋದು, ಅಲ್ಲಿಂದ ಎಲ್ಲೆಲ್ಲೋ ಜಿಲ್ಲೆಯಿಂದ ಬಂದಿದ್ದಾರೆ ಇವ್ರು. ಇವತ್ತು ಬರೇ ಬರೋದು, ಮನವಿ ಕೊಡೋದು ಇದೇ ಆಗೋಗಿದೆ ಸರ್. ನಾವಂತೂ ಎದ್ದೇಳಲ್ಲ. ನಾ ಈ ಆಯಗಳ ಸಂಘಟನೆ ರಾಜ್ಯ ಕಾರ್ಯದರ್ಶಿ ಜಯಶ್ರೀ ಊಟಿ ಅಂತ.